ಯಾಕಮ್ಮ ನನ್ನ ಬದುಕನ್ನ ನನ್ನ ಇಷ್ಟದಾಗ ಬದುಕೋಕ್ ಬಿಡ್ತಿಲ್ಲ? ಅಮ್ಮ, ನಾನು ಯಾವತ್ತು ನಿನ್ನ ಹತ್ರ ಏನು ಬೇಡ್ಕೊಂಡೇ ಇಲ್ಲ. ಇವತ್ತು ಬೇಡ್ಕೊತಿದ್ದೀನಿ. ನಾನು ಓದ್ಬೇಕಮ್ಮ. ಚಿಕ್ಕ ವಯಸ್ಸಲ್ಲಿ ನನ್ನ ತಂದೆಗೋಸ್ಕರ ಬದುಕ್ತೆ. ಬೆಳೀತಾ ಬೆಳೀತಾ ನನ್ನ ತಂಗಿಗೋಸ್ಕರ ಬದುಕ್ತೆ. ಮದುವೆ ಆದಮೇಲೆ ನನ್ನ ಗಂಡನಿಗೋಸ್ಕರ, ನನ್ನ ಮಗಳಿಗೋಸ್ಕರ, ನನ್ನ ಅತ್ತೆಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರನೇ ನಾನು ಬದುಕ್ತೆ. ಒಟ್ಟೊಟ್ಟಿಗೆ ಬದುಕ್ತಾ ನಾವೆಲ್ಲರೂ ಒಂದೇ ಅಲ್ವಾ ಅಂತ ಮುಂದೆ ಸಾಗ್ತಾ ಈ ಪ್ರಯಾಣದಲ್ಲಿ ಮುಂದೆ ಸಾಗ್ತಾ ಸಾಗ್ತಾ ನನ್ನನ್ನೇ ನಾನು ಮರ್ತು ಹೋದೆ. ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ನಾ ಕೊಂದ್ಕೊಂಡ್ಬಿಟ್ಟೆ ರಾಜಿ. ನೋಡ್ ರಾಜಿ, ನಾಳೆ ನೀನು ಮದುವೆ ಆಗಿ ನಿಮ್ಮ ಅತ್ತೆ ಮನೆಗೆ ಹೋದ್ರೆ ಅವರು ಕೂಡ ನಮ್ಮವರೇ ಆಗ್ಬಿಡ್ತಾರಲ್ವಾ? ಅದಕ್ಕೆ ಅವರು ಕೂಡ ನಮ್ಮವರು ಅನ್ನೋ ಉದ್ದೇಶದಿಂದ ನನಗೇನು ಮಾತಾಡೋಕ್ಕಾಗ್ತಾ ಇಲ್ಲ ಕಣೆ. ಅಮ್ಮ ಮಹಾತಾಯಿ, ನೀವು ನಮ್ಮೋರು ಅನ್ಕೋತಿದ್ದೀರಾ, ಆದ್ರೆ ಅವರೇನೋ ನಿಮ್ ಮಗಳನ್ನ ಪಂಜರದಲ್ಲಿಟ್ಟು ಗಿಳಿ ಹಾಕಿ ಕೂಡ್ ಹಾಕ್ತಿದ್ದಾರೆ. ಆದ್ಯಾ, ನನ್ನ ಮಗಳು ಇಲ್ಲಿವರೆಗೂ ನನ್ನ ಹತ್ರ ಏನನ್ನೂ ಕೇಳಿಲ್ಲ. ಇವಳು ಕೋರಿಕೆನ ತೀರ್ಸೋದಕ್ಕೋಸ್ಕರ ಎಷ್ಟೇ ಕಷ್ಟ ಆದ್ರೂ ಸರಿ, ನಾನು ಮುಂದೆ ಹೆಜ್ಜೆ ಇಡ್ತೀನಿ. ಆ ಹೆಜ್ಜೆ ಇಡೋದೇನೋ ಮೊದಲು ನಿಮ್ ಗಂಡನಿಂದಾನೇ ಶುರು ಮಾಡಿ. ಕಟ್ಟುಪಾಡುಗಳ ಜೊತೆಗೆ ಹೆತ್ತ ಮಗಳ ಜೀವನ ಕೂಡ ಮುಖ್ಯ ಅಂತ ತಿಳಿಸ್ಬೇಕು. ಆದ್ಯಾ, 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 ಇಲ್ಲಿವರೆಗೂ ನೀನು ಏನ್ ಮಾತಾಡಿದ್ರು ಕೂಡ ಕೇಳಿಸ್ಕೊಂಡು ನಾನು ಸುಮ್ಮನೆ ಇದ್ದೆ. ಆದ್ರೆ ನನ್ನ ಗಂಡನ ಬಗ್ಗೆ ಇನ್ನೊಂದು ಮಾತೇನಾದ್ರೂ ನೀನು ಮಾತಾಡಿದ್ದೆ ಆದ್ರೆ ರಾಜಿ, ನಾನು ಏನ್ ಮಾಡ್ಬೇಕು ಅನ್ನೋದು ನನಗೆ ಅರ್ಥ ಆಗಿದೆ. ಅದನ್ನು ಹೇಗ್ ಮಾಡಬೇಕು ನಾನು ಇವ್ರ ಜೊತೆ ಹೇಗ್ ಮಾತಾಡ್ಲಿ, ಇವ್ರನ್ನ ಹೇಗ್ ಒಪ್ಪಿಸ್ಲಿ? ಹುಡುಗರಿರೋ ಕಾಲೇಜ್ ಆದ್ರೆ ಏನಂತೆ, ನನ್ನ ಮಗಳು ರಾಜಿ ಓದ್ಬೇಕು ಅಂತ ಆಸೆ ಪಡ್ತಿದ್ದಾಳೆ, ಓದಿಸ್ಬೇಕು ಅಷ್ಟೇ. ಅಯ್ಯೋ, ಇವ್ರು ಯಾಕೆ ಬಂದ್ರು ಇಲ್ಲಿಗೆ?
ಹೇಳಿ ಅಣ್ಣ, ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂದ್ರಲ್ಲ. ಹೌದಮ್ಮ, ರಾಜಲಕ್ಷ್ಮಿ ಓದನ್ ಮುಂದುವರಿಸಲಿ ಅಂತ ಒಪ್ಕೊಂಡ್ರಿ, ತುಂಬಾ ಸಂತೋಷ ಆಯ್ತು. ಆದ್ರೆ ಕೋ ಎಜುಕೇಶನ್ ಓದ್ರೆ ಪ್ರಾಬ್ಲಮ್ ಏನಿದೆ? ಇದೇನು ಬೇಗ್ರೆ ಹೀಗೆ ಹೇಳ್ತೀರಾ? ನಾವು ನೀವು ಒಂದಾಗಿ ತಾಂಬೂಲ ಬದಲಾಯಿಸ್ಕೊಂಡಿದ್ದೀವಿ, ನಿಶ್ಚಿತಾರ್ಥ ಕೂಡ ಆಗೋಗಿದೆ. ಮದುವೆ ಎಲ್ಲ ಸೆಟ್ ಆದಮೇಲೆ ಅಲ್ಲಿಗೆ ಹೋಗಿ ಮನಸ್ಸೇನಾದರೂ ಬದಲಾದರೆ ಯಾರನ್ನಾದರೂ ಪ್ರೀತಿಸೋದು ಆ ಥರದ್ದೆಲ್ಲ ನಡೀದೇನೆ ಇರ್ಬೋದು. ಆದರೂ ಭಯ ಇರುತ್ತಲ್ವಾ? ಅಂದ್ರೆ ನನ್ನ ಮಗಳು ಹುಡುಗರಿರೋ ಕಾಲೇಜಿಗೆ ಹೋದ್ರೆ ಅವಳ ಮನಸ್ಸು ಬದಲಾಗುತ್ತೇನೋ ಅಂತ ಭಯನ? ನೀನು ಎಲ್ಲಪ್ಪ ಕೆಲಸ ಮಾಡ್ತಾ ಇರೋದು? ಬೆಂಗಳೂರಲ್ಲಿ ಅಂಕಲ್. ಮತ್ತೆ ನಿಮ್ಮ ಆಫೀಸಲ್ಲಿ ಹುಡುಗರು ಮಾತ್ರ ಇರ್ತಾರ, ಹುಡುಗಿರು ಇರಲ್ವಾ? ಅದು ಹೇಗೆ ಬೀಗ್ರೆ, ಹುಡುಗ ಮತ್ತೆ ಹುಡುಗಿರು ಒಟ್ಟಿಗೆ ಇರ್ತಾರೆ ಅಲ್ವಾ? ಮತ್ತೆ ನನ್ನ ಮಗಳು ಹುಡುಗಿರ್ ಕಾಲೇಜಲ್ಲೇ ಓದ್ತಾಳೆ, ನೀನು ಹುಡುಗರ ಆಫೀಸಲ್ಲೇ ಕೆಲಸ ಮಾಡ್ತೀಯ? ಅದು ಹೇಗಾಗುತ್ತೆ ನೀವೇ ಹೇಳಿ ಅಣ್ಣ. ಬರೀ ಹುಡುಗರಿಗೆ ಅಂತ ಪ್ರತ್ಯೇಕವಾಗಿ ನಮ್ಮ ಮಗನಿಗೋಸ್ಕರ ಮಾಡ್ಬೇಕಲ್ವಾ? ಅದು ಆಗದೆ ಇರೋ ಕೆಲಸ ಅಲ್ವಾ? ಆದ್ರೆ ನನ್ನ ಮಗ ಅಂತ ಕೆಲಸ ಏನು ಮಾಡಲ್ಲ. ಮತ್ತೆ ನನ್ನ ಮಗಳು ಹಾಗೆ ಮಾಡ್ತಾಳೆ ಅಂತ ಯಾಕೆ ಅನ್ಕೋತಾ ಇದ್ದೀರಾ? ಯಾವ ಸಂಬಂಧ ಆದ್ರೂ ನಂಬಿಕೆಯಿಂದ ಇರಬೇಕು. ಮದುವೆಗೆ ಮುಂಚೆ ಇಲ್ಲದೆ ಇರೋ ನಂಬಿಕೆ ಮದುವೆ ಆದ್ಮೇಲೆ ಬರುತ್ತೆ ಅಂತ ನಾವು ಹೇಗೆ ನಂಬಕ್ಕಾಗತ್ತೆ? ನಿಮಗೆ ನಂಬಿಕೆ ಇಲ್ಲ ಅಂದಮೇಲೆ ನಾನು ಈ ಮದುವೆ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಅಯ್ಯೋಯ್ಯೋ, ಅಂತ ನಿರ್ಧಾರ ತಗೋಬೇಡಿ ಅಂಕಲ್. ನೀವಂದ್ರೆ, ನಿಮ್ಮ ಕುಟುಂಬ ಅಂದರೆ, ರಾಜಲಕ್ಷ್ಮಿ ಅಂದರೆ ನನಗೆ ನಂಬಿಕೆ ಇದೆ. ನನಗೆ ಅಂತ ಭಯ ಏನೂ ಇಲ್ಲ. ಅಂದ್ರೆ ರಾಜಲಕ್ಷ್ಮಿ ಹುಡುಗರು ಓದೋ ಕಾಲೇಜಲ್ಲೇನಾದರೂ ಓದಿದ್ರೆ ನಿಮಗೇನು ಅಭ್ಯಂತರ ಇಲ್ಲ ಅಲ್ವಾ? ಯಾವುದೇ ಅಭ್ಯಂತರ ಇಲ್ಲ ಬೀಗ್ರೆ. ನೀವು ಕೇಳಿದ್ರಲ್ಲೂ ಕೂಡ ನ್ಯಾಯ ಇದೆ. ಮತ್ತೆ ನಮ್ಮ ರಾಜಲಕ್ಷ್ಮಿಗೆ ವಿವೇಕಾನಂದ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ನನ್ನ ಮಗಳನ್ನ ಆ ಕಾಲೇಜ್ಗೆ ಕಳಿಸ್ತಾ ಇದ್ದೀನಿ. ನಿಮಗೇನು ಅಭ್ಯಂತರ ಇಲ್ಲ ಅಲ್ವಾ? ಯಾವ ಅಭ್ಯಂತರನೂ ಇಲ್ಲ ಬೀಗ್ರೆ. सीता सती प्राण ಸರಿ ಅಂಕಲ್.
ಕೋ ಎಜುಕೇಷನಲ್ಲಿ ಓದಿದ್ರೆ ಪ್ರಾಬ್ಲಮ್ ಏನಿದೆ? ಮದುವೆ ಎಲ್ಲ ಸೆಟ್ ಆದಮೇಲೆ ಅಲ್ಲಿಗೆ ಹೋಗಿ ಮನಸ್ಸೇನಾದರೂ ಬದಲಾದ್ರೆ? ನನ್ನ ಮಗಳು ಹಾಗೆ ಮಾಡ್ತಾಳೆ ಅಂತ ಯಾಕೆ ಅನ್ಕೋತಾ ಇದ್ದೀರಾ? ರಾಜಲಕ್ಷ್ಮಿ ಹುಡುಗರು ಓದೋ ಕಾಲೇಜಲ್ಲೇನಾದರೂ ಓದಿದ್ರೆ ನಿಮಗೇನು ಅಭ್ಯಂತರ ಇಲ್ಲ ಅಲ್ವಾ? ಯಾವುದೇ ಅಭ್ಯಂತರ ಇಲ್ಲ ಬೀಗ್ರೆ. ಅಮ್ಮ, ಏನೇ ಯಾಕೆ ಹಾಕೋಗ್ತಿದ್ಯಾ? ನನ್ ಚೌಲಿ ಕಾಣಿಸ್ತಾ ಇಲ್ಲ. ನೀನೇನಾದ್ರೂ ನೋಡಿದ್ಯಾ? ನಿನ್ನೆ ನಾನೇ ಅಲ್ಲಿ ಒಣಗಿ ಹಾಕಿದ್ದೆ, ಅಲ್ಲಿರ್ಬೋದು ನೋಡು. ಅಲ್ಲಿ ಒಣಗಿಸಿದ್ರೆ ಅಲ್ಲೇ ಇರ್ಬೇಕಲ್ವೇನಮ್ಮ? ಅಲ್ಲಿಲ್ಲ. ಏನತ್ಗೆ? ನನ್ ಚೌಲಿ ಕಾಣಿಸ್ತಾ ಇಲ್ಲ ಪಾರ್ವತಿ, ನೀನೇನಾದ್ರೂ ನೋಡಿದ್ಯಾ? ಇಲ್ವಲ್ಲ. ಏನಿ ಜಗಳ? ಏನಿಲ್ಲ ರೀ, ಅತ್ಗೆ ಚೌಲಿ ಕಾಣಿಸ್ತಿಲ್ವಂತೆ. ನೀವೇನಾದ್ರೂ ನೋಡಿದ್ರಾ? ಚೌಳಿ ಇಟ್ಕೊಂಡು ನಾನೇನ್ ಮಾಡ್ಲಿ? ನಾನ್ ನೋಡಿಲ್ಲ. ಮತ್ತೆ ನಾನು ಅಲ್ಲಿ ಒಣಗಾಕಿರೋ ಚೌಲಿ ಎಲ್ಲಿ ಹೋಯ್ತೋ ಗೊತ್ತಿಲ್ಲ ಅಮ್ಮ. ಚೌಳಿ ಎತ್ಕೊಂಡು ಹೋಗೋಷ್ಟು ಬರ್ಗೆಟ್ಟಿರೋ ನಮ್ಮೂರಲ್ಲಿ ಯಾರಿದ್ದಾರೆ? ಅದೇ ನಂಗೂ ಅರ್ಥ ಆಗ್ತಾ ಇಲ್ಲ ಕಣೋ. ಹೋಗ್ಲಿ ಬಿಡಮ್ಮ, ಹೋಗಿರೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರೋ? ಹೊಸ ತಗೊಂಡ್ರಾಯ್ತು. ಅದಲ್ಲ ಕಣೋ, ಒಳ್ಳೆ ಚೌಲಿ ಅದು. ತುಂಬಾ ಹುಡುಕಿ ತಂದಿದ್ದು. ನನ್ ಗಂಡನ್ಗೆ ಹೇಳಿ ಹುಡುಕಿಸ್ಬೇಕು. ಚೌಲಿನಮ್ಮ, ಏನಪ್ಪ ಚೌಲಿ ಅವನೇ? ಇಲ್ಲಿ ಬಾರಪ್ಪ. ತಗೋ ಚೌಲಿನ ತಗೋ. 500 ರೂಪಾಯಿ ಕೊಡು. ಇಲ್ಲಿ ನೋಡು, ಆ ಚೌಲಿ ತಗೊಂಡ್ ಬಾ. ನೋಡು ಪದ್ಮಾ, ಅದನ್ನ ಈ ಕಡೆ ಕೊಡಿ ಅತ್ಗೆ. ಇನ್ಯಾವುದು ಇಲ್ವಾ? ಇದೆಯಮ್ಮ, ತಗೊಂಡ್ ಬಾ. ಇದನ್ ನೋಡೆ. ಎಷ್ಟಪ್ಪ ಅದು? 500 ರೂಪಾಯಿ. ತಗೊಳಪ್ಪ. ಒಂದ್ ನಿಮಿಷ ಇರೋ. ಏಯ್, ಈ ಚೌಲಿ ನಿನ್ಗೆಲ್ ಸಿಕ್ತೋ? ಇದೇನಮ್ಮ ಹೀಗೆ ಮಾತಾಡ್ತಾ ಇದ್ದೀರಾ? ಇದು ನನ್ನ ಚೌಲಿನೇ. ಸುಳ್ಳು ಹೇಳಿದ್ರೆ ಸಾಯಿಸ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ಈ ಚೌಲಿ ನಂದು. ತಗೊಂಡ್ ಹೋಗಿ ಮತ್ತೆ ತಂದು ನನ್ಗೆ ಮಾರ್ತಿದ್ಯಾ? ಇಲ್ಲ ಅಮ್ಮವ್ರೆ, ಇದು ನನ್ನ ಚೌಲಿನೇ. ನಾನೇ ಕೊಂಡ್ಕೊಂಡಿದ್ದು. ಎಲ್ ಕೊಂಡ್ಕೊಂಡೆ? ಈ ಊರಲ್ಲೇ ಒಬ್ರು ಮಾರದ್ರಮ್ಮ. ಯಾವನೋ ಮಾರಿದ್ದು? ಓಡೋ, ಯಾರು ಅಂತ ಹೇಳೋ. ಅಲ್ಲಿ ನೋಡಿ, ಅವರೇನೆ. ಅಳಿ ಅಂದ್ರೆ ಬನ್ನಿ ಇಲ್ಲಿ. ಅತ್ತೆ ಅವ್ರೆ, ಪದ್ಮಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಪದ್ಮ ಇಲ್ಲೇ ಇದ್ದಾಳೆ, ಬನ್ನಿ. ಪದ್ಮ, ನೀನ್ ಇಲ್ಲೇ ಇದೀಯಾ? ನಿನ್ನ ನಿಜವಾಗ್ಲೂ ನೋಡ್ಲೇ ಇಲ್ಲ ನಾನು. ನಿನ್ಗೋಸ್ಕರನೇ ಹುಡುಕ್ತಾ ಓಡಾಡ್ತಾ ಇದ್ದೀನಿ ಇಲ್ಲೆಲ್ಲ. ಇವರೇ ನಮ್ಮ ಮಾರಿದ್ದು. ನಮ್ಮ ಅಳಿಯ ಮಾರಿದ್ದ? ಹೌದಮ್ಮ, ಚೌಕಾಸಿ ಮಾಡಿ 490 ರೂಪಾಯಿ ಮಾರಿದ್ರು. ಏಯ್, ಏನೋ ಮಾತಾಡ್ತಿದ್ಯಾ? ನನ್ನ ಹೆಸರು ವೆಂಕಟ್ರಾವ್. ರಿಂಗು ವೆಂಕಟ್ರಾವ್. ನನಗಿಂತ ಚೀಪ್ ಕೆಲಸ ಮಾಡೋ ಅಗತ್ಯ ಏನಿದ್ಯಾ? ಏಯ್, ನಾನ್ ಜಮೀನ್ದಾರ ಕಣೋ. ಏನೋ ರಿಕ್ವೆಸ್ಟ್ ಮಾಡಿದಕ್ಕೆ ಇವ್ರ ಮನೆ ಹಳ್ಳಿನಾಗ ಬಂದಿದ್ದೀನಿ ಅಷ್ಟೇ. ಸುಮ್ನೆ ಇರ್ರಿ, ಮಾರಿದ್ ನೀವೇನೆ. ನನ್ಗೇನ್ ಗೊತ್ತಾಗಲ್ವಾ? ಹೇಗ್ ಕಾಣಿಸ್ತಿದ್ದೀನಿ ನಿಂಗೆ? ಅತ್ತೆ ಅವ್ರೆ, ಇಷ್ಟು ವರ್ಷದಿಂದ ಈ ಮನೇಲಿ ಇದ್ದೀನಿ. ಯಾವತ್ತಾದ್ರೂ ಏನಾದ್ರು ಕಳೆದೋಗಿದ್ಯಾ? ಇಲ್ಲ ಅಳಿ ಅಂದ್ರೆ. ಪದ್ಮ, ಜರುಗು ಶಿವರಾಜ. ಪದ್ಮ, ನನ್ ಬಗ್ಗೆ ನಿನಗೆ ಗೊತ್ತಿಲ್ವ ಪದ್ಮ? ನಿನಗೆ ಹೇಳ್ದೇನೆ ಒಂದು ಸ್ವೀಟ್ ತಿಂದಿದ್ದೀನ? ನಿನಗೆ ಹೇಳ್ದೇನೆ ಒಂದು ಹೆಜ್ಜೆ ಹೊರಗಡೆ ಯಾವತ್ತಾದ್ರು ಇಟ್ಟಿದ್ದೀನ? ಅಷ್ಟೇ ಯಾಕೆ, ಇವಾಗ ಕೂಡ ಈ ಸ್ವೀಟ್ ನ ನಿನಗೆ ತಿನ್ಸೋಣ ಅಂತ ಮನೇಲೆಲ್ಲ ಹುಡುಕ್ತಾ ಇದ್ದೀನಿ ಪದ್ಮ. ಮನೇಲೆಲ್ಲ ಹುಡುಕ್ತಾ ಇದ್ದೀನಿ. ನೋಡು, ಜರುಗು ಶಿವರಾಜು. ತಂಗಿಯಮ್ಮ, ಇಷ್ಟು ವರ್ಷದಿಂದ ನಾನು ನೋಡ್ತಾ ಇದೀಯಾ. ನಾನು ಎಂತವನು ಅಂತ ನಿಂಗೆ ಗೊತ್ತಿಲ್ವ ತಂಗಿಯಮ್ಮ? ಆಫ್ಟರ್ ಆಲ್ ಒಂದು ಚೌಲಿ ಮಾರೋನಿಗೆ ನಾನು ಮಾರ್ತೀನಿ ಅಂದ್ರೆ ನೀವೆಲ್ಲ ನಂಬ್ತಿದ್ದೀರಾ ತಂಗಲ್ವಾ? ಇನ್ನು ನಿಲ್ಸು. ಶಿವರಾಜು, ನೀನ್ ಯಾವಾಗ್ಲೂ ನನ್ನ ಜೊತೆಲೇ ಇರ್ತೀಯಲ್ವಾ? ನೀನ್ ಕೂಡ ಇದನ್ನ ನಂಬ್ತೀಯ ಶಿವರಾಜು? ಅದೇ ಭಾವ ನನಗೂ ಅರ್ಥ ಆಗ್ತಿಲ್ಲ.
ಲೈ ಹೇಳೋ ಯಾರು ಮಾರಿದ್ ನಿಂಗೆ? ಇಲ್ಲಮ್ಮ ಅವರೇ ಮಾರಿದ್ದು. ಸಿಕ್ಕಾಪಟ್ಟೆ ಚೌಕಾಸಿ ಮಾಡಿ ಮಾರಿದ್ರು. ಲೇ ನಿನ್ ಕೈ ಮುಗಿತೀನಿ ಕಣೋ, ನೀನ್ 900ಕ್ಕೆ ಇನ್ನೂ 900 ಸೇರಿಸ್ಕೊಡ್ತೀನಿ ನೋಡು. ಇಲ್ಲಿಂದ ಹೊರಟು ನೀನು. ನನ್ನ ಹೆಂಡತಿ ಮೊದಲೇ ಒಳ್ಳೆ ಕಣೋ, ನಿನ್ನ ಕೈ ಮುಗಿತೀನಿ ಕಣೋ. ಲೋ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋ ಪ್ಲೀಸ್. ಅದು ಅದು ಹಾಗೆ ಬರ್ಬೇಕು ದಾರಿಗೆ. ಇವಾಗ ಬಂದ ದಾರಿಗೆ ಅತ್ತೆ ಅವ್ರೆ. ಇವಾಗ ಕೇಳಿ ಇವನ್ನ ಹೇಳು. ಯಾರು ಕೊಟ್ರೋ? ಯಾರು ಮಾಡಿದ್ದು? ಚೌಲಿ ತರ ಇನ್ನೊಂದು ಚೌಲಿ ಇರುತ್ತಲ್ಲಮ್ಮ, ಮನುಷ್ಯರು ತರಾನೇ ಇನ್ನೊಬ್ರು ಮನುಷ್ಯರು ಇರ್ತಾರೆ. ಮಾರಿದ್ ಇವ್ರಲ್ಲ, ಇವ್ರ ತರಾನೇ ಇರೋ ಇನ್ನೊಬ್ರು. ಅದು ದುಡ್ಡು ಕೊಡೋ. ಕೊಡು ಶಿವರಾಜು. ಇಲ್ಲಿ ನೋಡಪ್ಪ, ತಗೋ ಹೊರಡು. ಹೋಗ ಬಿಡಿ ಬಾವ. ಅಳಿ ಅಂದ್ರೆ ಭಾವನವ್ರು ಕರ್ತಿದಾರತ್ತೆ ಅಮ್ಮ, ಹೋಗ್ ಬರ್ತೀನಿ. ಕೇಳಿಸ್ಲಿಲ್ವಾ? ನಿಜಾನಾ? ನಿಜವಾಗ್ಲೂ ನೀವ್ ಮಾರಿಲ್ವಾ ಅಳಿ ಅಂದ್ರೆ? ನಾನ್ ಏನ್ ಮಾತಾಡ್ತಿದ್ದೀರತ್ತೆ ಅವ್ರೆ? ನಿಜವಾಗ್ಲೂ ಅಷ್ಟು ಅಗತ್ಯ ಇದ್ರೆ ನನ್ನ ತಲೆನ ಬೋಳ್ಸಿ ನನ್ನ ರಿಂಗ್ ಆದ್ರೂ ಮಾರ್ಕೋತೀನಿ ಹೊರತು ನನ್ನ ಪದ್ಮ ಚೌಲಿನ ನಾನು ಯಾಕೆ ಮಾಡ್ತೀನಿ ಅತ್ತೆಯಮ್ಮ? ಅಮ್ಮ, ನನ್ ಗಂಡನ್ನೇ ಅನುಮಾನಿಸ್ತಿದ್ಯಾ? ಇಲ್ಲ ಕಣೆ, ಮಾಮೂಲಿಯಾಗಿ ಕೇಳಿದೆ ಅಷ್ಟೇ. ಅದ್ರ ಬಗ್ಗೆ ಬಿಡಿ. ಅದ್ಗೆ ಚೌಲಿ ಬಂತಲ್ವಾ, ಇನ್ನೇನು? ತುಂಬಾ ಕೆಲ್ಸ ಇದೆ, ಬನ್ನಿ. ಎಂತ ಕಳ್ಳನ ಮಗ ಇರಬೇಕು, ನಮ್ಮನೇಲೆ ಕಳ್ತನ ಮಾಡಿ ನಮ್ಗೆ ಮಾರ್ಬೇಕು ಅಂತ ನೋಡ್ತಾ ಇದ್ದೆ ಪದ್ಮ. ಜೊತೆಗೆ ನಾನೇ ಕೊಟ್ಟಿದ್ದು ಅಂತಾನೆ. ಅವನ ಸಲ ಊರಲ್ಲಿ ಸಿಕ್ಕಿದ್ರೆ ಎಲ್ಲಾದ್ರೂ ಅಷ್ಟೇ ಕತೆ ಒಂದು ಮುಗಿದ ಕತೆ ಒಂದು. ಪದ್ಮ, ನಿನ್ ಗಂಡನ್ ಮಾತನ್ನ ನಿಜವಾಗ್ಲೂ ನಂಬ್ತೀಯಾ? ಈ ಮನೇಲಿ ಯಾರು ಏನ್ ಮಾಡ್ತಾರೆ ಅಂತ ನನಗೆ ಗೊತ್ತು ಬಿಡಮ್ಮ. ಪದ್ಮ ಪದ್ಮ ಏನೋ ನಮಸ್ಕಾರ ವೆಂಕಟೇಶ್ವರ ಅವರೇ. ಅಳಿ ಅಂದ್ರೆ ಅಯ್ಯೋ, ಶಂಕರಯ್ಯ ಚೆನ್ನಾಗಿದೀಯಾ? ನಾನ್ ಚೆನ್ನಾಗೇ ಇದ್ದೀನಮ್ಮ. ಏನಮ್ಮ ಈ ಕಡೆ ನಡ್ಕೊಂಡು ಬರ್ತಾ ಇದ್ದೀರಾ? ಅದು ಒಂದು ಚಿಕ್ಕ ಕೆಲ್ಸಕ್ಕೆ ಹೋಗಿದೆ, ಆಟೋ ಸಿಕ್ಲಿಲ್ಲ. ಇಲ್ಲೇ ಹತ್ರ ಅಲ್ವಾ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ನಡೆಯೋದು ಅಂದ್ರೆ ಏನಮ್ಮ? ಮಾತಿನ ಸಹಾಯ ಕೂಡ ಮಾಡದೇ ಇರೋ ಈ ದಿನದಲ್ಲಿ ಊರಿನ ವ್ಯಕ್ತಿಗಳನ್ನ ಮನೆ ವ್ಯಕ್ತಿಗಳ ಹಾಗೆ ನೋಡುವಂತ ದೊಡ್ಡವ್ರು ನೀವು. ನಮ್ಮ ಮನೆ ಕಾಲಿಟ್ರೆ ಸಾಕ್ಷಾತ್ ಅಮ್ಮನವರೇ ಬಂದಿದ್ದಾರೆ ಅಂತ ಅನ್ಕೊಂಡು ಆನಂದ ಪಡ್ತೀವಿ. ಬಂದ್ ಸ್ವಲ್ಪ ಕಾಫಿನಾದ್ರೂ ಕುಡ್ಕೊಂಡು ಹೋಗಿಮ್ಮ. ಎಷ್ಟು ಪ್ರೀತಿಯಿಂದ ಕರೀತಿದ್ದೀರಾ ಶಂಕರಯ್ಯ. ಇನ್ಯಾವತ್ತಾದ್ರೂ ಸಮಯ ಇದ್ದಾಗ ಬರ್ತೀನಿ. ಆ ಮಾತಂದ್ರಲ್ಲ ಸಾಕಮ್ಮ. ಒಂದ್ ನಿಮಿಷ ಅಮ್ಮ, ಆಟೋ ತಗೊಂಡ್ ಬರ್ತೀನಿ. ಅಲ್ಲಿ ನೋಡಿ, ಯಜಮಾನ್ರೆ ಬರ್ತಾ ಇದ್ದಾರಮ್ಮ.